ಎಲ್ಲರಿಗೂ ಸ್ವಾಗತ. ನಮ್ಮೆಗೆಲ್ಲರಿಗೂ ಜೀವನದಲ್ಲಿ ಒಂದು ಸ್ಥಿರತೆ ಬೇಕು ಅಲ್ವಾ? ಹೌದು, ಖಂಡಿತ. ಆದ್ರೆ ಹೊರಗಿನ ಪ್ರಪಂಚ, ಸವಾಲುಗಳು, ಒತ್ತಡ, ಕೆಲವೊಮ್ಮೆ ಅವಮಾನಗಳು ಇದರಲ್ಲೆಲ್ಲ ಶಾಂತವಾಗಿ ಅಚಲವಾಗಿರೋದು ಹೇಗೆ? ಇದು ಎಲ್ಲರ ಪ್ರಶ್ನೆ. ಅದಕ್ಕೆ ಇಂದು ನಾವು ಡಿಸೆಂಬರ್ 25, 2025ರ ಆಧ್ಯಾತ್ಮಿಕ ಜ್ಞಾನ ಮುರಳಿಯ ಕುರಿತು ಒಂದು ಆಳವಾದ ವಿಶ್ಲೇಷಣೆ ಮಾಡೋಣ. ಇದು ಅಲುಗಾಡದ ಆಂತರಿಕ ಶಾಂತಿಗೆ ಒಂದು ನೀಲನಕ್ಷೆಯನ್ನೇ ನೀಡುತ್ತೆ ಅಂತ ಹೇಳ್ತಾರೆ. ಹೌದು. ಇಂದಿನ ಮುರಳಿಯ ಕೇಂದ್ರಬಿಂದು ಒಂದು ಬಹಳ ವಿಶಿಷ್ಟವಾದ ಪದ, ಸಿಖಿಲಧೆ. ಸಿಖಿಲಧೆ? ಹೌದು. ಈ ಒಂದು ಪದದಲ್ಲೇ ನಮ್ಮ ಸಂಪೂರ್ಣ ದೃಷ್ಟಿಕೋನವನ್ನು ಬದಲಾಯಿಸೋ ಶಕ್ತಿಯಿದೆ. ಈ ಪದ ಕೇಳೋಕೆ ತುಂಬಾ ಹತ್ರ ಅನ್ಸತ್ತೆ. ಇದರ ಅರ್ಥ ಬಹಳ ಕಾಲದಿಂದ ಕಳೆದು ಹೋಗಿ ಈಗ ಸಿಕ್ಕಿರುವ ಪ್ರೀತಿಯ ಮಗು ಅಂತ. ಅಂದ್ರೆ 5000 ವರ್ಷಗಳ ನಂತರ ಮತ್ತೆ ಸಿಕ್ಕವರು ಅಂತಾನಾ? ನಿಖರವಾಗಿ. ಇದು ಕೇವಲ ಒಂದು ಭಾವನಾತ್ಮಕ ಪದನ ಅಥವಾ ಇದರ ಹಿಂದೆ ಏನಾದ್ರೂ ಆಳವಾದ ಮನೋವೈಜ್ಞಾನಿಕ ಪರಿಣಾಮ ಇದೆಯಾ? ಖಂಡಿತವಾಗಿಯೂ ಇದೆ. ಯೋಚನೆ ಮಾಡಿ, ನಾವು ಆತ್ಮಗಳು ಈ ಸೃಷ್ಟಿ ನಾಟಕದ ಆರಂಭದಲ್ಲಿ ಪರಮಾತ್ಮನೊಂದಿಗೆ ಅಂದ್ರೆ ನಮ್ಮ ತಂದೆಯೊಂದಿಗೆ ಇದ್ದೆವು. ಆಮೇಲೆ 5000 ವರ್ಷಗಳ ಈ ಚಕ್ರದಲ್ಲಿ ದೇಹದ ಅರಿವಿಗೆ ಬಂದು ನಮ್ಮ ಮೂಲ ಸ್ವರೂಪ, ನಮ್ಮ ತಂದೆ, ನಮ್ಮ ಆಸ್ತಿಯಾದ ಸ್ವರ್ಗವನ್ನೇ ಮರ್ತುಬಿಟ್ಟೆವು. ಅನಾಥರ ಹಾಗೆ. ಹೌದು, ಕೊಳನಾಥರ ಹಾಗೆ, ಭಿಕ್ಷುಕರ ತರಹ ಸುಖಶಾಂತಿಗಾಗಿ ಎಲ್ಲೆಡೆ ಬೇಡ್ತಿದ್ದೆವು. ಓ, ಹಾಗಿದ್ರೆ ಈ ಸಿಖಿಲಧೆ ಅನ್ನೋ ನೆನಪು ನಮ್ಮನ್ನು ಬೇಡುವ ಮನಸ್ಥಿತಿಯಿಂದ ಅಧಿಕಾರಯುತ ಮನಸ್ಥಿತಿಗೆ ತರತ್ತೆ ಅಲ್ವಾ? ಅದೇ. ನಾವು ಅನಾಥರಲ್ಲ, ನಾವು ವಿಶ್ವದ ಮಾಲೀಕನ ಮಕ್ಕಳು, ನಮ್ಮ ಆಸ್ತಿ ನಮ್ಗೆ ಮತ್ತೆ ಸಿಕ್ಕಿದೆ ಅನ್ನೋ ಒಂದು ಭಾವನೆ. ನಿಖರವಾಗಿ. ಇದೊಂದು ರೀತಿ ಭಿಕ್ಷುಕನಿಂದ ರಾಜಕುಮಾರನಾಗುವ ಪರಿವರ್ತನೆ. ನಾವು ಕಳೆದು ಹೋಗಿದ್ವಿ, ಆದ್ರೆ ಈಗ ತಂದೆಯೇ ನಮ್ಮನ್ನು ನೋಡ್ಕೊಂಡು ಬಂದಿದ್ದಾರೆ. ಈ ಒಂದು ಸ್ಮೃತಿ ಇದೆಯಲ್ಲ, ಅದು ನಮ್ಮ ಸ್ವಗೌರವವನ್ನ ಆಕಾಶದೆತ್ತರಕ್ಕೆ ಏರಿಸುತ್ತೆ. ಯಾವುದೇ ಪರಿಸ್ಥಿತಿ ಬರಲಿ, ನಾನು ಯಾರು ಅಂತ ಪ್ರಶ್ನೆ ಬಂದಾಗ ನಾನು ದೇವರ ಸಿಕ್ಕಿಲದೆ ಮಗು ಅನ್ನೋ ಉತ್ತರ ನಮ್ಮನ್ನ ಸ್ಥಿರವಾಗಿಡುತ್ತೆ. ಆದ್ರೆ ಇಲ್ಲೊಂದು ಪ್ರಾಕ್ಟಿಕಲ್ ಪ್ರಶ್ನೆ ಬರುತ್ತೆ. ಹೇಳಿ. ನಾನು ದೇವರ ಪ್ರೀತಿಯ ಮಗು, ನನ್ನ ಭಾಗ್ಯ ಶ್ರೇಷ್ಠ, ಎಲ್ಲನೂ ಫಿಕ್ಸ್ ಆಗಿದೆ ಅಂತ ತಿಳಿದಾಗ ನಮ್ಮ ಪ್ರಯತ್ನಗಳಲ್ಲಿ ನಾವು ಸ್ವಲ್ಪ ನಿಧಾನ ಆಗೋ, ಸೋಮಾರಿಯಾಗೋ ಅಪಾಯ ಇಲ್ವಾ? ಎಲ್ಲವೂ ಹೇಗೋ ಸಿಗುತ್ತೆ ಅನ್ನೋ ಭಾವನೆ ಬಂದ್ಬಿಡಬಹುದಲ್ಲ? ಬಹಳ ಮುಖ್ಯವಾದ ಪ್ರಶ್ನೆ ಇದು. ನೋಡಿ, ಇಲ್ಲಿ 2 ರೀತಿಯ ನಶೆ ಅಂದ್ರೆ ಆನಂದವನ್ನ ನಾವು ಅರ್ಥ ಮಾಡ್ಕೋಬೇಕು. ಓಕೆ. ಒಂದು, ದೇಹ ಅಭಿಮಾನದ ನಶೆ. ನಾನು ದೊಡ್ಡ ವ್ಯಕ್ತಿ, ನನಗೇನೂ ಆಗಲ್ಲ ಅನ್ನೋ ಅಹಂಕಾರ. ಇದು ಸೋಮಾರಿತನ ತರುತ್ತೆ. ಸರಿ. ಆದರೆ ಇನ್ನೊಂದು, ಸ್ವಗೌರವದ ನಶೆ. ನಾನು ಇಷ್ಟು ಶ್ರೇಷ್ಠ ಆತ್ಮ, ನನ್ನ ತಂದೆ ಪರಮಾತ್ಮ ಅನ್ನೋ ಅರಿವು. ಅಂದ್ರೆ ಒಂದು ಅಹಂಕಾರ, ಇನ್ನೊಂದು ಅಧಿಕಾರ. ಹೌದು, ಪರ್ಫೆಕ್ಟ್. ಒಬ್ಬ ರಾಜ್ಕುಮಾರನಿಗೆ ತಾನು ರಾಜನ ಮಗ ಅನ್ನೋ ಅರಿವಿರುತ್ತಲ್ವಾ? ಇರುತ್ತೆ. ಅದರಿಂದ ಅವನು ಸೋಮಾರಿ ಆಗ್ತಾನ? ಇಲ್ಲ. ಬದಲಿಗೆ ಭವಿಷ್ಯದ ರಾಜ್ಯಕ್ಕೆ ತಾನು ಯೋಗ್ಯನಾಗ್ಬೇಕು ಅಂತ ಇನ್ನಷ್ಟು ಶ್ರಮಪಡ್ತಾನೆ, ಕಲಿತಾನೆ, ತನ್ನನ್ನು ತಾನು ತಿದ್ದುಕೊಳ್ತಾನೆ. ನಿಜ. ಹಾಗೆಯೇ ಈ ಸಿಕ್ಕಿಲಧೆ ಸ್ಮೃತಿ ನಮ್ಮನ್ನು ಹೆಚ್ಚು ಜವಾಬ್ದಾರಿಯುತರನ್ನಾಗಿ ಮಾಡುತ್ತೆ. ನಮ್ಮ ಮಾತು, ನಡತೆ, ಯೋಚನೆಗಳೆಲ್ಲ ಆ ಶ್ರೇಷ್ಠ ಸ್ಥಿತಿಗೆ ತಕ್ಕ ಹಾಗೆ ಇರಬೇಕು ಅಂತ ಪ್ರೇರಣೆ ಕೊಡುತ್ತೆ. ಇದು ತುಂಬಾ ಶಕ್ತಿಯುತವಾದ ವ್ಯತ್ಯಾಸ. ಹಾಗಾದ್ರೆ ಈ ಹೊಸ ಗುರುತನ್ನು ಪಡೆದ ಮೇಲೆ ನಮ್ಮ ಪ್ರಪಂಚವನ್ನು ನೋಡೋ ದೃಷ್ಟಿಕೋನವೂ ಬದಲಾಗ್ಬೇಕಲ್ಲ? ಮುರಳಿಯಲ್ಲಿ ಸ್ವದರ್ಶನ ಚಕ್ರಧಾರಿಯಾಗೋ ಬಗ್ಗೆ ಹೇಳ್ತಾರೆ. ಇದೇನು ಜಗತ್ತನ್ನು ನೋಡೋ ಒಂದು ಹೊಸ ಕನ್ನಡಕ ಹಾಕ್ಕೊಂಡ್ ಹಾಗೇನಾ? ಅತ್ಯುತ್ತಮ ಹೋಲಿಕೆ. ಸ್ವದರ್ಶನ ಚಕ್ರಧಾರಿ ಅಂದ್ರೆ ಕೇವಲ ತನ್ನನ್ನು ನೋಡೋದಲ್ಲ, ಬದಲಿಗೆ ತನ್ನ 84 ಜನ್ಮಗಳ ಸಂಪೂರ್ಣ ಪ್ರಯಾಣವನ್ನು ಅರಿತುಕೊಳ್ಳುವುದು. ಓಕೆ. ಇದೊಂದು 4 ಅಂಕಗಳ ನಾಟಕದ ತರ. ನಾಟಕ. ಹೌದು. ಮೊದಲ ಅಂಕದಲ್ಲಿ ಸತ್ಯಯುಗದಲ್ಲಿ ನಾವು 16 ಕಲೆಗಳಿಂದ ಸಂಪೂರ್ಣರಾದ ದೇವತೆಗಳಾಗಿದ್ವಿ. 2ನೇ ಅಂಕ ತ್ರೇತಾಯುಗದಲ್ಲಿ ನಮ್ಮ ಶಕ್ತಿ ಸ್ವಲ್ಪ ಕಡಿಮೆಯಾಗಿ ಕ್ಷತ್ರಿಯರಾದ್ವಿ. 3ನೇ ಅಂಕ ದ್ವಾಪರಯುಗದಲ್ಲಿ ವ್ಯಾಪಾರ ವಹಿವಾಟು ಅಂತ ವೈಶ್ಯರಾದ್ವಿ. ಆಮೇಲೆ ಮತ್ತು 4ನೇ ಹಾಗೂ ಕೊನೆಯ ಅಂಕ ಕಲಿಯುಗದಲ್ಲಿ ಸಂಪೂರ್ಣವಾಗಿ ಶಕ್ತಿಹೀನರಾಗಿ ಶೂದ್ರರಾದ್ವಿ. ಹಾಗಿದ್ರೆ ಸ್ವದರ್ಶನ ಚಕ್ರಧಾರಿ ಆಗೋದು ಅಂದ್ರೆ ನಾವೊಂದು ಸಿನಿಮಾವನ್ನು ತುಂಬಾ ಸಲ ನೋಡಿದ ಪ್ರೇಕ್ಷಕನ ಹಾಗೆ ಕಥೆಯ ಮಧ್ಯದಲ್ಲಿ ಬರೋ ಕಷ್ಟದ ದೃಶ್ಯಗಳನ್ನು ನೋಡಿ ನಾವು ಹೆದ್ರಲ್ಲ. ಯಾಕಂದ್ರ ಕ್ಲೈಮ್ಯಾಕ್ಸ್ ಏನೋ, ಕೊನೆಗೆ ಎಲ್ಲವೂ ಹೇಗೆ ಸುಖಾಂತಿ ಆಗುತ್ತೆ ಅಂತ ನಮಗೆ ಮೊದ್ಲೇ ಗೊತ್ತಿರತ್ತೆ. ಇದೇನಾ ಇದರ ಅರ್ಥ? ಅದ್ಭುತವಾಗಿ ವಿವರಿಸ್ತೀರಿ. ನಿಖರವಾಗಿ ಅದೇ. ಈಗ ನಡೀತಾ ಇರೋದು ನಾಟಕದ ಕ್ಲೈಮ್ಯಾಕ್ಸ್. ಓಕೆ. ಎಲ್ಲವೂ ಕೆಟ್ಟದಾಗಿ ಕಾಣಿಸಬಹುದು, ಆದ್ರೆ ಇದು ಅಂತಿಮ ದೃಶ್ಯ. ಇದರ ನಂತರ ಮತ್ತೆ ಮೊದಲ ಅಂಕ.
ಸತ್ಯಯುಗ ಆರಂಭ ಆಗತ್ತೆಂಬ ನಿಶ್ಚಿತತೆ. ಹೌದು. ಆ ನಿಶ್ಚಿತತೆ ನಮ್ಮನ್ನು ಧೈರ್ಯವಾಗಿಡುತ್ತೆ. ಪ್ರಸ್ತುತ ಸನ್ನಿವೇಶದಲ್ಲಿ ನಾವು ಸಿಕ್ಕಿ ಹಾಕೊಳ್ಳಲ್ಲ. ಈ ಜ್ಞಾನವನ್ನು ಪಡೆಯೋ ಸ್ಥಳವನ್ನು ಸತ್ಯಸಂಗ ಅಂತ ಕರೆಯಲಾಗಿದೆ. ಬೇರೆಲ್ಲ ಸತ್ಸಂಗಗಳಿಗಿಂತ ಇದು ಹೇಗೆ ಬೇರೆ? ನೋಡಿ, ಸತ್ಸಂಗ ಅಂದ್ರೆ ಸತ್ಯದ ಸಂಗ. ಇಲ್ಲಿ ಸತ್ಯ ಯಾರು? ಪರಮಸತ್ಯ ಒಬ್ಬನೇ. ನಿರಾಕಾರ ಪರಮಾತ್ಮ ಶಿವ. ಹೌದು. ಇಲ್ಲಿ ಯಾವುದೇ ದೇಹಧಾರಿ ಗುರುಗಳಿಲ್ಲ. ಜ್ಞಾನದ ಮೂಲವೇ ನೇರವಾಗಿ ನಮಗೆ ಕಲಿಸ್ತಾ ಇದೆ. ಅದಕ್ಕೆ ಇದು ಸತ್ಯಸಂಗ. ಮಧುಬನ ಅನ್ನೋದು ನಾವು ಸಾಮಾನ್ಯ ಮನುಷ್ಯ ಅಥವಾ ಪುರುಷನಿಂದ ಪುರುಷೋತ್ತಮರಾಗೋ ಅಂದ್ರೆ ನಾರಾಯಣನಾಗೋ ಒಂದು ಪ್ರಾಕ್ಟಿಕಲ್ ಟ್ರೈನಿಂಗ್ ಸೆಂಟರ್. ಸರಿ, ಈ ಸಿದ್ಧಾಂತ ಸ್ಪಷ್ಟವಾಯಿತು. ನಮ್ಮ ಗುರುತು ಸಿಕ್ಕಿಲಧೆ, ನಮ್ಮ ದೃಷ್ಟಿಕೋನ ಸ್ವದರ್ಶನ ಚಕ್ರ. ಆದ್ರೆ ಇದನ್ನ ದಿನನಿತ್ಯದ ಜೀವನದಲ್ಲಿ ಬಳಸೋದು ಹೇಗೆ? ಮುರಳಿಯ ಪ್ರಶ್ನೋತ್ತರ ವಿಭಾಗದಲ್ಲಿ ಇದೇ ಪ್ರಶ್ನೆ ಇದೆ. ತಮ್ಮ ಸ್ಥಿತಿಯನ್ನು ಏಕರಸವಾಗಿ ಅಂದ್ರೆ ಸ್ಥಿರವಾಗಿ ಇಟ್ಟುಕೊಳ್ಳೋ ಸಾಧನ ಯಾವುದು? ಇದಕ್ಕೆ ಬಾಬಾರ ಉತ್ತರವೇ ಒಂದು ಮಹಾಮಂತ್ರ. ಮತ್ತು ಆಶ್ಚರ್ಯ ಅಂದ್ರೆ ಆಧುನಿಕ ಮನೋವಿಜ್ಞಾನದ ಚಿಕಿತ್ಸೆಗಳಾದ ಸಿಬಿಟಿ ಮತ್ತು ಡಿಬಿಟಿಯಲ್ಲಿ ಬಳಸೋ ಒಂದು ಪ್ರಮುಖ ತಂತ್ರಕ್ಕೆ ಇದು ತುಂಬಾ ಹತ್ರದಲ್ಲಿದೆ. ಹೌದಾ? ಅದು ಯಾವುದು? ರಾಡಿಕಲ್ ಅಕ್ಸೆಪ್ಟೆನ್ಸ್ ಅಂತ. ಅಂದ್ರೆ ಆಮೂಲಗ್ರ ಸ್ವೀಕಾರ. ಓ. ಮುರಳಿಯಲ್ಲಿ ಇದನ್ನ ಡ್ರಾಮಾವನ್ನು ಒಪ್ಕೊಳ್ಳೋದು ಅಂತ ಹೇಳಲಾಗಿದೆ. ಅಂದ್ರೆ ಏನೇ ನಡೀಲಿ, ಅದು 5000 ವರ್ಷಗಳ ಹಿಂದೆ ನಡೆದ ಘಟನೆಯ ನಿಖರವಾದ ಪುನರಾವರ್ತನೆ. ಮತ್ತು ಅದರಲ್ಲಿ ಖಂಡಿತವಾಗಿಯೂ ಕಲ್ಯಾಣ ಅಡಗಿದೆ ಅಂತ ನಂಬೋದು ಏನಾಯ್ತೋ ಅದು ಒಳ್ಳೇದಕ್ಕೆ ಆಯ್ತು ಅನ್ನೋ ದೃಢ ನಂಬಿಕೆ. ಇದು ಕೇಳೋಕೆ ಚೆನ್ನಾಗಿದೆ, ಆದ್ರೆ ವಾಸ್ತವದಲ್ಲಿ ತುಂಬಾ ಕಷ್ಟ. ನಿಜ. ಉದಾಹರಣೆಗೆ, ಆಫೀಸ್ನಲ್ಲಿ ಬಾಸ್ ಎಲ್ಲರ ಮುಂದೆ ನಮ್ಮನ್ನ ಅವಮಾನಿಸಿದ್ರೆ ಆ ಕ್ಷಣದಲ್ಲಿ ಆಹಾ ಡ್ರಾಮಾ, ಇದರಲ್ಲಿ ಕಲ್ಯಾಣ ಇದೆ ಅಂತ ಯೋಚಿಸೋದು ಬಹುತೇಕ ಅಸಾಧ್ಯ. ಆ ಮೊದಲ ಕೋಪ, ನೋವಿನ ಪ್ರತಿಕ್ರಿಯೆಯನ್ನ ನಿಭಾಯಿಸೋದು ಹೇಗೆ? ನೀವು ಕೇಳಿದ್ದು ಅತ್ಯಂತ ಪ್ರಾಕ್ಟಿಕಲ್ ಆದ ಸವಾಲು. ಜ್ಞಾನಿ ಆತ್ಮನಿಗೂ ಮೊದಲ ಪ್ರತಿಕ್ರಿಯೆ ಅಂದ್ರೆ ರಿಯಾಕ್ಷನ್ ಸಂಸ್ಕಾರದ ಪ್ರಕಾರ ಬರಬಹುದು. ನೋವು, ಕೋಪದ ಭಾವನೆಗಳು ಬರಬಹುದು. ಆದ್ರೆ ಜ್ಞಾನದ ಶಕ್ತಿ ಇರೋದು ಆ ಪ್ರತಿಕ್ರಿಯೆಯನ್ನ ಕ್ರಿಯೆಯಾಗಿ ಅಂದ್ರೆ ಆಕ್ಷನ್ ಆಗಿ ಪರಿವರ್ತಿಸದೇ ಇರೋದ್ರಲ್ಲಿ. ಅಂದ್ರೆ ಭಾವನೆ ಬರಬಹುದು, ಆದ್ರೆ ಆ ಭಾವನೆಗೆ ತಕ್ಕ ಹಾಗೆ ನಾವು ವರ್ತಿಸಬಾರದು. ಹೌದು. ಅವರು ನನ್ನ ಜೊತೆ ಹೀಗೆ ಯಾಕೆ ಮಾಡಿದ್ರು ಅನ್ನೋ ಮೊದಲ ಯೋಚನೆ ಬಂದಾಗ ನಮ್ಮತ್ರ ಒಂದು ಆಯ್ಕೆ ಇರುತ್ತೆ. ಓಕೆ. ಒಂದೋ ನಾವು ಆ ಯೋಚನೆ ಬೆನ್ನಹತ್ತಿ ನಾನು ಇದಕ್ಕೆ ಸೇಡ್ ತೀರಿಸ್ಕೋಬೇಕು, ಇದು ಅನ್ಯಾಯ ಅಂತ ಯೋಚಿಸ್ತಾ ನಮ್ಮ ಸ್ಥಿತಿಯನ್ನು ಕೆಳಗಿಳಿಸ್ಕೋಬಹುದು. ಅಥವಾ ಒಂದು ಕ್ಷಣ ನಿಲ್ಲಿಸ್ಬೋದು. ಒಂದು ಪಾಸ್ ಬಟನ್ ಒತ್ತಿದ ಹಾಗೆ. ಆ ಪಾಸ್ ಕ್ಷಣದಲ್ಲಿ ಏನ್ ಮಾಡ್ಬೇಕು? ಆ ಕ್ಷಣದಲ್ಲಿ ಜ್ಞಾನವನ್ನು ನೆನಪಿಸ್ಕೋಬೇಕು. 1 ನಿಮಿಷ. ಬಾಬಾ ಏನ್ ಹೇಳಿದ್ದಾರೆ? ಇದು ಡ್ರಾಮಾ. ಈ ದೃಶ್ಯ 5000 ವರ್ಷಗಳ ಹಿಂದೆಯೂ ಹೀಗೆ ಬಂದಿತ್ತು. ಆಗಲೂ ನಾನು ಇದೇ ಪಾತ್ರ ಮಾಡಿದ್ದೆ. ಈಗ ನಾನು ಸಾಕ್ಷಿಯಾಗಿ, ಪ್ರೇಕ್ಷಕನಾಗಿ ಇದನ್ನ ನೋಡಬೇಕು. ಈ ದೃಷ್ಟಿದಿಂದ ನಾನು ಕಲಿಬೇಕಾದ ಪಾಠ ಏನು? ಈ ರೀತಿ ಚಿಂತನೆಯ ದಿಕ್ಕನ್ನು ಬದಲಾಯಿಸಿದ ತಕ್ಷಣ ನಾವು ಪರಿಸ್ಥಿತಿಯ ದಾಸರಾಗೋದನ್ನು ಬಿಟ್ಟು ಅದರ ಮಾಲೀಕರಾಗ್ತೀವಿ. ಇದು ಅಭ್ಯಾಸದಿಂದ ಬರಬೇಕು. ಖಂಡಿತ, ಅಭ್ಯಾಸದಿಂದ ಸಾಧ್ಯ. ಸರಿ, ಹಾಗಾದ್ರೆ ಡ್ರಾಮಾ ಜ್ಞಾನವು ಹೊರಗಿನ ಪರಿಸ್ಥಿತಿಗಳನ್ನು ನಿಭಾಯಿಸಲು ಸಹಾಯ ಮಾಡುತ್ತೆ. ಆದ್ರೆ ನಮ್ಮ ಒಳಗಿನ ಜನ್ಮ ಜನ್ಮಾಂತರದ ಪಾಪಕರ್ಮಗಳ ಭಾರ, ಆಂತರಿಕ ಕಶ್ಮಲ, ಅದನ್ನ ಸ್ವಚ್ಛಗೊಳಿಸಲು ಏನು ದಾರಿ? ಇಲ್ಲಿ ಯೋಗದ ಪಾತ್ರ ಬರುತ್ತೆ ಅಲ್ವಾ? ಹೌದು. ಈಗ ಯೋಗದ ವಿಷಯಕ್ಕೆ ಬರೋಣ. ಹೊರಗಿನ ಬಿರುಗಾಳಿಯನ್ನು ಡ್ರಾಮಾ ಜ್ಞಾನ ತಡಿದ್ರೆ ಒಳಗಿನ ಕಸವನ್ನು ಯೋಗಾಗ್ನಿ ಸುಡತ್ತೆ. ಯೋಗಾಗ್ನಿ? ಹೌದು. ಜನ್ಮ ಜನ್ಮಾಂತರದ ಪಾಪಗಳ ಭಾರವನ್ನ ಯಾವುದೇ ದಾನ, ಪುಣ್ಯ, ತೀರ್ಥಯಾತ್ರೆಯಿಂದ ನಾಶ ಮಾಡೋಕ್ಕಾಗಲ್ಲ. ಅದಕ್ಕೆ ಪರಮಾತ್ಮನೊಂದಿಗಿನ ನೆನಪಿನ ಪ್ರಯಾಣ ಅಥವಾ ಯೋಗವೇ ಏಕೈಕ ಸಾಧನ. ಬಾಬಾ ಸ್ಪಷ್ಟವಾಗಿ ಹೇಳ್ತಾರೆ, ಮಾಮೇಕಂ ಯಾದ್ ಕರೋ. ಅಂದ್ರೆ ಕೇವಲ ನನ್ನೊಬ್ಬನನ್ನೇ ನೆನಪಿಸಿಕೊಳ್ಳಿ ಅಂತ. ಹೌದು. ಇದು ದೈಹಿಕ ವ್ಯಾಯಾಮ ಅಥವಾ ಆಸನಗಳಲ್ಲ. ಇದು ಮನಸ್ಸಿನ ಮತ್ತು ಬುದ್ಧಿಯ ಸಂಪರ್ಕ. ಓಕೆ. ಆತ್ಮ ಅನ್ನೋ ಬ್ಯಾಟರಿ ಡಿಸ್ಚಾರ್ಜ್ ಆದಾಗ ಅದನ್ನ ಸುಪ್ರೀಂ ಪವರ್ ಹೌಸ್ ಆದ ಪರಮಾತ್ಮನ ಜೊತೆ ಕನೆಕ್ಟ್ ಮಾಡೋದೇ ಯೋಗ. ಈ ಸಂಪರ್ಕದಿಂದ ಏನಾಗುತ್ತೆ? ದೈವೀ ಶಕ್ತಿಗಳು ನಮ್ಮೊಳಗೆ ಹರಿತಾವೆ ಮತ್ತು ಪಾಪಕರ್ಮಗಳು ಭಸ್ಮವಾಗ್ತವೆ. ಈ ಯೋಗವೇ ನಮ್ಮನ್ನು ಮೊದಲು ನಮ್ಮ ನಿಜವಾದ ಮನೆ ಶಾಂತಿಧಾಮಕ್ಕೆ ಕರ್ಕೊಂಡೋಗುತ್ತೆ. ಆಮೇಲೆ ನಾವು ಹೊಸ ಜಗತ್ತು, ಸತ್ಯಯುಗದಲ್ಲಿ ರಾಜ್ಯಭಾರ ಮಾಡೋಕೆ ಬರ್ತೀವಿ. ಜ್ಞಾನ ಅರ್ಥ ಆಯ್ತು, ಯೋಗದಿಂದ ಆತ್ಮಶುದ್ಧಿ ಆಯ್ತು. ಆದ್ರೆ ಈ ಜ್ಞಾನವನ್ನ ನಮ್ಮ ದೈನಂದಿನ ನಡವಳಿಕೆಯಲ್ಲಿ, ನಮ್ಮ ವ್ಯಕ್ತಿತ್ವದಲ್ಲಿ ತರೋದಕ್ಕೆ, ಅಂದ್ರೆ ಧಾರಣೆ ಮಾಡ್ಕೊಳ್ಳೋದಕ್ಕೆ ಮುರಳಿಯಲ್ಲಿ ಯಾವ ಪ್ರಾಕ್ಟಿಕಲ್ ಟಿಪ್ಸ್ ಕೊಟ್ಟಿದ್ದಾರೆ? 2 ಬಹಳ ಸುಂದರವಾದ ಮತ್ತು ಪ್ರಾಕ್ಟಿಕಲ್ ಅಂಶಗಳಿವೆ. ಮೊದಲನೇದು, ಕ್ಷೀರಖಂಡವಾಗಿರಿ. ಗಳು ಮತ್ತೆ ಸಂಬಂಧಗಳು
ಹಾಲು ಸಕ್ಕರೆ ತರಹ ಸಿಹಿಯಾಗಿರ್ಬೇಕು. ಯಾರನ್ನೂ ನೋಯಿಸೋ ಕಹಿ ಮಾತುಗಳನ್ನು ಆಡಬಾರ್ದು. ಬಾಬಾ ಸತ್ಯಯುಗವನ್ನು ಕ್ಷೀರಖಂಡದ ಜಗತ್ತಿಗೆ ಹೋಲಿಸ್ತಾರೆ. ಅಲ್ಲಿ ಎಲ್ಲರೂ ಪ್ರೀತಿಯಿಂದ ಬೆರೆತಿರ್ತಾರೆ. ಆದರೆ ಕಲಿಯುಗ ಲೂಣ್ಪಾನಿ ಅಂದ್ರೆ ಉಪ್ಪು ನೀರಿನ ಹಾಗೆ. ಇಲ್ಲಿ ತಂದೆ ಮಕ್ಕಳ ಸಂಬಂಧವು ಕಹಿಯಾಗಿರುತ್ತೆ. ಆದ್ರೆ ಯಾವಾಗ್ಲೂ ಸಿಹಿಯಾಗಿರೋದು ಒಂದ್ರೀತಿ ದೌರ್ಬಲ್ಯದ ಹಾಗೆ ಕಾಣಲ್ವಾ? ಜನರು ನಮ್ಮನ್ನ ಮಿಸ್ಯೂಸ್ ಮಾಡ್ಕೊಳ್ಳೋ ಸಾಧ್ಯತೆ ಇರಲ್ವಾ? ಇದು ಬಹಳ ಸಾಮಾನ್ಯವಾದ ತಪ್ಪು ತಿಳುವಳಿಕೆ. ಸಿಹಿಯಾಗಿರೋದು ದೌರ್ಬಲ್ಯ ಅಲ್ಲ, ಅದು ಆತ್ಮಿಕ ಶಕ್ತಿಯ ಪರಮೋಚ್ಚ ಸಂಕೇತ. ಹೇಗೆ? ಯಾರು ಆಂತರಿಕವಾಗಿ ಶಕ್ತಿಶಾಲಿಗಳಾಗಿರ್ತಾರೋ ಅವ್ರು ಮಾತ್ರ ಎಲ್ಲಾ ಪರಿಸ್ಥಿತಿಗಳಲ್ಲೂ ಮಧುರವಾಗಿರಕ್ಕೆ ಸಾಧ್ಯ. ದುರ್ಬಲರು ಬೇಗ ಸಿಟ್ಟಾಗ್ತಾರೆ, ಕಠೋರವಾಗಿ ಮಾತಾಡ್ತಾರೆ. ಓ ನಿಜ. ಒಂದು ಉದ್ವಿಗ್ನವಾದ ಕುಟುಂಬ ಸಭೆಯಲ್ಲಿ ಕೂಗಾಡೋದು ಲೂಣುಪಾನಿ ಪ್ರತಿಕ್ರಿಯೆ. ಆದರೆ ಶಾಂತವಾಗಿ ಎಲ್ಲವನ್ನೂ ಕೇಳಿ ಪರಿಸ್ಥಿತಿನ ತಿಳಿಗೊಳಿಸೋ ಹಾಗೆ ಮಾತಾಡೋದು ಕ್ಷೀರಖಂಡ ವಿಧಾನ. ಇದಕ್ಕೆ ಅಪಾರವಾದ ಆಂತರಿಕ ಶಕ್ತಿ ಬೇಕು. ಅದ್ಭುತವಾದ ದೃಷ್ಟಿಕೋನ. ಎರಡನೇ ಧಾರಣೆಯ ಅಂಶ ಯಾವುದು? ಎರಡನೆಯದ್ದು, ಯಾವುದೇ ದೇಹಧಾರಿಗಳನ್ನು ಸ್ತುತಿಸಬೇಡಿ, ಕೇವಲ ಒಬ್ಬ ಶಿವಬಾಬಾರ ಮಹಿಮೆಯನ್ನು ನಾಡಿ. ಇದರರ್ಥ ನಾವು ಬೇರೆಯವರನ್ನು ಹೊಗಳಬಾರ್ದು, ಅವರ ಒಳ್ಳೆ ಗುಣಗಳನ್ನು ಗುರುತಿಸಬಾರ್ದು ಅಂತನಾ? ಇದು ಸ್ವಲ್ಪ ಕಠೋರವಾಗಿ ಕೇಳಿಸ್ತಿದೆ. ಇಲ್ಲ, ಹಾಗಲ್ಲ. ಇದರ ಆಳವಾದ ಅರ್ಥ ಏನು ಅಂದ್ರೆ, ನಮ್ಮ ಬುದ್ಧಿಯ ಯೋಗವನ್ನು, ನಮ್ಮ ಅವಲಂಬನೆಯನ್ನು ಯಾವುದೇ ಮನುಷ್ಯನ ಮೇಲೆ ಇಡಬಾರ್ದು. ನಾವು ವ್ಯಕ್ತಿಗಳನ್ನು ಸ್ತುತಿಸಿದಾಗ ನಮ್ಮ ಶಕ್ತಿ ಮತ್ತು ಗಮನ ಅವರ ಕಡೆ ಹೋಗುತ್ತೆ. ಅವರಿಂದ ನಿರೀಕ್ಷೆಗಳನ್ನು ಇಟ್ಕೊಳ್ತೀವಿ. ಆ ನಿರೀಕ್ಷೆಗಳು ಸುಳ್ಳಾದಾಗ ದುಃಖ ಆಗುತ್ತೆ. ಸರಿ. ಬದಲಿಗೆ ಜನರ ಒಳ್ಳೆ ಕೆಲಸಗಳನ್ನು ಶ್ಲಾಘಿಸಿ, ಆದ್ರೆ ನಿಮ್ಮ ಬುದ್ಧಿಯ ಸಂಪರ್ಕ, ನಿಮ್ಮ ಆಂತರಿಕ ಆಧಾರವನ್ನು ಯಾವಾಗ್ಲೂ ಮೂಲದೊಂದಿಗೆ ಅಂದ್ರೆ ಪರಮಾತ್ಮನೊಂದಿಗೆ ಇಟ್ಕೊಳ್ಳಿ. ಇದು ವ್ಯಕ್ತಿಪೂಜೆಯಿಂದ ನಮ್ಮನ್ನು ಮುಕ್ತಗೊಳಿಸುತ್ತೆ. ಅರ್ಥವಾಯ್ತು. ಇದನ್ನ ಸುಲಭವಾಗಿ ನೆನ್ಪಿಡೋಕೇನಾದ್ರೂ ಉಪಾಯ ಇದೆಯಾ? ಹೌದು, ಒಂದು ಸರಳ KM ಫಾರ್ಮುಲಾ ಇದೆ. KM ಫಾರ್ಮುಲಾ? ಹೌದು. ಕೆ ಕರ್ಮ ಮತ್ತು ಮಾತುಗಳು, ಅವು ಕ್ಷೀರಖಂಡದಂತೆ ಸಿಹಿಯಾಗಿರಬೇಕು. ಮತ್ತು ಎಂ ಮಹಿಮೆ, ಅದು ಕೇವಲ ಒಬ್ಬ ತಂದೆಯದ್ದಾಗಿರಬೇಕು. KM ಫಾರ್ಮುಲಾ. K ಫಾರ್ ಕೈಂಡ್ನೆಸ್, M ಫಾರ್ ಮಹಿಮಾ. ಇದು ನೆನ್ಪಿಡೋಕೆ ಸುಲಭವಾಗಿದೆ. ಸರಿ, ಇಂದಿನ ಮುರಳಿಯ ಕೊನೆಯ ಭಾಗಕ್ಕೆ ಬರೋಣ. ವರದಾನ, ಸ್ಲೋಗನ್ ಮತ್ತು ಅವ್ಯಕ್ತ ಇಶಾರೆಯ ಸಾರಾಂಶ ಏನು? ಅವು ಈ ಸಂಪೂರ್ಣ ಜ್ಞಾನದ ಸಾರಾಂಶದ ಹಾಗೆ ಇವೆ. ವರದಾನ ಹೀಗಿದೆ: ಶುದ್ಧ ಸಂಕಲ್ಪದ ವ್ರತ ಮತ್ತು ದೃಢತೆಯ ಮೂಲಕ ಮನೋವೃತ್ತಿಯನ್ನು ಪರಿವರ್ತಿಸುವ ದಿಲ್ ತಖ್ತ್ ನಶೀನ್ ಅಂದ್ರೆ ಹೃದಯ ಸಿಂಹಾಸನಾಧಿಕಾರಿ ಆಗಿರಿ. ಅಂದ್ರೆ ನಮ್ಮ ಸಿಂಹಾಸನ ಯಾವುದೇ ಭೌತಿಕ ವಸ್ತು ಅಲ್ಲ, ಬದಲಿಗೆ ತಂದೆಯ ಹೃದಯ. ಅಲ್ಲಿ ಕೂರ್ಬೇಕು ಅಂದ್ರೆ ನಮ್ಮ ಯೋಚನೆಗಳು ಸಂಪೂರ್ಣ ಶುದ್ಧವಾಗಿರಬೇಕು. ನಿಖರವಾಗಿ. ಇನ್ನು ಸ್ಲೋಗನ್: ಎಲ್ಲಿ ಸರ್ವ ಇಂದ್ರಿಯಗಳು ಶಾಂತವಾಗಿವೆಯೋ ಅಲ್ಲಿ ನಿರ್ವಿಘ್ನ ಯಶಸ್ಸು ಖಚಿತ. ಅಂದ್ರೆ ನಮ್ಮ ಕಣ್ಣು, ಕಿವಿ, ಬಾಯಿ ಇವುಗಳ ಚಂಚಲತೆಯೇ ಮಾಯೆ ಬರೋ ದಾರಿ. ಹೌದು, ಅವುಗಳನ್ನು ನಿಯಂತ್ರಿಸಿದ್ರೆ ಯಶಸ್ಸು ಖಂಡಿತ. ಮತ್ತು ಅಂತಿಮ ಗುರಿ, ಅದನ್ನೇ ಅವ್ಯಕ್ತ ಇಶಾರೆ ನೆನ್ಪಿಸುತ್ತೆ. ಈಗ ಸಂಪನ್ನ ಮತ್ತು ಕರ್ಮಾತೀತ ಅಂದ್ರೆ ಕರ್ಮದ ಬಂಧನಗಳಿಂದ ಮುಕ್ತ ಸ್ಥಿತಿಯನ್ನು ತಲುಪೋ ಧಾವಂತದಲ್ಲಿರಿ. ಇದು ಫೈನಲ್ ಎಕ್ಸಾಮ್ ಟೈಮ್ ಹತ್ರ ಬಂದಿದೆ, ತಯಾರಿಯಲ್ಲಿ ವೇಗ ತನ್ನಿ ಅನ್ನೋ ಎಚ್ಚರಿಕೆ. ಹಾಗಾದ್ರೆ ಇಂದಿನ ಈ ಆಳವಾದ ವಿಶ್ಲೇಷಣೆಯ ಸಾರಾಂಶವನ್ನು ಹೀಗೆ ಹೇಳ್ಬಹುದಾ? ನಮ್ಮ ನಿಜವಾದ ಗುರುತು ನಾವು 5000 ವರ್ಷಗಳ ನಂತರ ಸಿಕ್ಕ ದೇವರ ಸಿಕ್ಕಿಲದೆ ಮಕ್ಕಳು ಅನ್ನೋದು. ಹೌದು. ಮತ್ತು ಈ ಪ್ರಪಂಚ ಒಂದು ನಾಟಕ. ಅದರ ಪ್ರತಿ ದೃಶ್ಯವನ್ನು ಸಾಕ್ಷಿಯಾಗಿ ನೋಡೋದೇ ಸ್ಥಿರ ಸ್ಥಿತಿಯ ರಹಸ್ಯ. ಹೌದು. ಮತ್ತು ಯೋಗದ ಅಗ್ನಿಯಿಂದ ನಮ್ಮ ಹಳೆಯ ಪಾಪಗಳನ್ನು ನಾಶ ಮಾಡಿ ನಮ್ಮ ಮಾತು ಮತ್ತು ನಡವಳಿಕೆಯನ್ನು ಕ್ಷೀರಖಂಡದಂತೆ ಸಿಹಿಯಾಗಿಸಿಕೊಂಡು ನಾವು ಭವಿಷ್ಯದ ಸತ್ಯಯುಗದ ಮಾಲೀಕರಾಗಬೇಕು. ಅದಕ್ಕಾಗಿಯೇ ಪ್ರತಿದಿನದ ಮುರಳಿ ಚಿಂತನೆ ಬಹಳ ಮುಖ್ಯ. ಖಂಡಿತ. ಇದು ನಮ್ಮ ಆತ್ಮಕ್ಕೆ ಬೇಕಾದ ದೈನಂದಿನ ಆಧ್ಯಾತ್ಮಿಕ ಆಹಾರ ಮತ್ತು ಶಕ್ತಿ. ಈ ಚಿಂತನೆಯಿಂದ ಪಡೆದ ಕೆಲವು ಶಕ್ತಿಯುತ ಸ್ವಗೌರವದ ಅಂಶಗಳನ್ನು ನಮ್ಮೊಂದಿಗೆ ಇಟ್ಟುಕೊಳ್ಳೋಣ. ಖಂಡಿತ. ನಾನು ಮಾಸ್ಟರ್ ಜ್ಞಾನಸೂರ್ಯ, ನಾನು ಸ್ವದರ್ಶನ ಚಕ್ರಧಾರಿ ಆತ್ಮ, ನಾನು ದೇವರ ಸಿಕ್ಕಿಲದೆ ಪ್ರೀತಿಯ ಅಧಿಕಾರಯುಕ್ತ ಮಗು, ಮತ್ತು ನಾನು ತಂದೆಯ ಹೃದಯ ಸಿಂಹಾಸನಾಧಿಕಾರಿ ಆತ್ಮ. ಹೌದು. ಮತ್ತು ಕೇಳುಗರು ಚಿಂತನೆ ಮಾಡೋಕೆ 2 ಪ್ರಶ್ನೆಗಳು. ಓಕೆ. ಮಾಡೋಕೆ ಇವತ್ತು ನಾನು ಯಾವ ಒಂದು ನಿರ್ದಿಷ್ಟ ಬದಲಾವಣೆಯನ್ನು ತರಬಲ್ಲೆ? ನಮ್ಮ ಕರ್ಮಗಳ ಬಂಧನದಿಂದ ಸಂಪೂರ್ಣವಾಗಿ ಮುಕ್ತರಾಗುವ ಆ ಕರ್ಮಾತೀತ ಸ್ಥಿತಿಯ ಪ್ರಾಯೋಗಿಕ ಸ್ವರೂಪ ಹೇಗಿರಬಹುದು? ದಿನನಿತ್ಯದ ಜಂಜಾಟದ ನಡುವೆ ಕೆಲಸ ಕಾರ್ಯಗಳನ್ನು ಮಾಡ್ತಲೇ ಆ ಸ್ಥಿತಿಯನ್ನು ಅನುಭವಿಸೋದು ಹೇಗೆ ಸಾಧ್ಯ?
ಈ ಕುರಿತು ಚಿಂತಿಸುತ್ತಾ ಇಂದಿನ ಈ ಚರ್ಚೆಯನ್ನು ಮುಗಿಸೋಣ. ಓಂ ಶಾಂತಿ.